ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಹಾಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನಿಮಗೆ ಸ್ವಾಗತ. ಇವತ್ತು ನಾ ಹೇಳುವಂತಹ ವಿಷಯ ಏನಂತಂದ್ರೆ, ವೃಶ್ಚಿಕ ರಾಶಿಯವರೆಗೆ ಆಗಸ್ಟ್ ತಿಂಗಳಲ್ಲಿ ಆಗುವಂತಹ ಬದಲಾವಣೆಗಳು, ಒಂದಿಷ್ಟು ನೆಮ್ಮದಿಯನ್ನ ಕಾಣುವಂಥದ್ದು, ಒಂದಿಷ್ಟು ಆರೋಗ್ಯವನ್ನ ಸುಧಾರಣೆ ಮಾಡುವಂಥದ್ದು, ಶನಿಯಿಂದ ಮುಕ್ತಿ, ರಾಹು ಕೇತುಗಳಿಂದ ನಿಮಗೆ ಯುಕ್ತಿ, ದೇವರ ಮೇಲೆ ಬಂತು ನಿಮಗೆ ಭಕ್ತಿ ಎನ್ನುವ ಹಾಗೆ ಇವತ್ತಿನ ದಿವಸ ಒಂದಿಷ್ಟು ಚೆನ್ನಾಗಿ ಸಂತೋಷವನ್ನ ಗಳಿಸ್ತೀರಾ, ಪ್ರೀತಿ ವಿಶ್ವಾಸವನ್ನ ಗಳಿಸ್ತೀರಾ, ಜನರ ಮೇಲೆ ಒಳ್ಳೆ ನಂಬಿಕೆಯನ್ನ ಇಡ್ತೀರಾ, ಆದ್ರೆ ಯೋಗ್ಯರ ಮೇಲೆ ಮಾತ್ರ ಇಡುವಂಥದ್ದು. ಏನೆಲ್ಲ ಲಾಭಗಳ ಅದಾವ ಅನ್ನುವಂಥದ್ದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ವಿಡಿಯೋವನ್ನ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಏನ್ ಗುರುಗಳು ಶನಿಯಿಂದ ಮುಕ್ತಿ, ರಾಹುಕೇತಿಗಳಿಂದ ಯುಕ್ತಿ, ಏನ್ ದೇವರ ಮೇಲೆ ಭಕ್ತಿ ಅಂತ ಇಷ್ಟೊಂದು ಹೇಳಿದಾರಲ್ಲ, ನಮ್ಗೇನ್ ಭಕ್ತಿ ಇಲ್ಲ ಅಂತ ಕೇಳ್ಬೋದು. ಆದರೆ ಶ್ರಾವಣ ನಿಮಗೆ ಶುಭವನ್ನ ತರುವಂತದ್ದು. ಶ್ರಾವಣ ಅಂತಂದ್ರೆ ಕೇಳುವಂತದ್ದಾಗಿರಲಿ, ನುಡಿಯುವಂತದ್ದಾಗ್ಲಿ, ನೀವು ನುಡಿದಂತೆ ನಡೀತೀರಾ, ನಡೆದಂತ ಪಡೆದುಕೊಳ್ತೀರಾ ಅಂತಕ್ಕಂಥದ್ದು ಮಾತು ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಜೀವನದಲ್ಲಿ ಒಂದಿಷ್ಟು ನೆಮ್ಮದಿ, ಸಡಗರ, ಐಶ್ವರ್ಯ, ಆರೋಗ್ಯ ನಿಮ್ಗೆ ಎಷ್ಟರ ಮಟ್ಟಿಗೆ ಸಿಗ್ತದ ಅಂದ್ರ ನೀವು ಊಹಿಸಲಾಗದಷ್ಟು ಸಹಿತ ಒಂದಿಷ್ಟು ಅನುಭವವನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರ. ಯಾವ ರೀತಿಯಾಗಿ ಅಂತಂದ್ರ, ವೃಶ್ಚಿಕ ರಾಶಿಯವರಿಗೆ 2025 ಅಂದ್ರೆ ವೃಶ್ಚಿಕ ರಾಶಿಯವರಿಗೆ 2025 ಶನಿ ಸಂಚಾರದಿಂದ ಕೆಲವು ಮಹತ್ವಗಳ ಬದಲಾವಣೆಗಳನ್ನ ತರಲಿದೆ. ಯಾವ ರೀತಿಯಾಗಿ ಬದಲಾವಣೆಗಳಂತಂದ್ರೆ, ಶನಿಯು ಮೀನರಾಶಿ ಅಂದ್ರೆ ಶನಿ ಮೀನರಾಶಿಗೆ ಪ್ರವೇಶಿಸುವರೊಂದಿಗೆ ಅಂದ್ರೆ ಪ್ರವೇಶ ಮಾಡುವವರೊಂದಿಗೆ ವೃಶ್ಚಿಕ ರಾಶಿಯವರೆಗೆ ಶನಿಯು 7 ವರ್ಷ ಅಂದ್ರೆ 7.5 ವರ್ಷಗಳ ಅಭಿವೃದ್ಧಿ ಅಂದ್ರೆ ಅಭಿವೃದ್ಧಿ ಮುಗಿತದ, ಅಭಿವೃದ್ಧಿ ಮುಗಿಯುವಂಥದ್ದು. ಆದರೆ ಧನುರಾಶಿಯವರೆಗೂ ಪ್ರಾರಂಭವಾಗ್ತದ. ಇದರೊಂದಿಗೆ ವೃಶ್ಚಿಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳಾಗ್ತವೆ. ಏನು, ಶನಿ ನಮ್ಮನ್ನ ಬಿಟ್ಟು ಹೋಯ್ತು, ಮೀನರಾಶಿಗೆ ಪ್ರವೇಶವಾಯಿತು, ಏನೆಲ್ಲ ನಮಗ ಲಾಭಗಳಾದಾವ, ಏನೆಲ್ಲ ಶುಭ ಫಲಗಳನ್ನ ನಮ್ಮ ಜೀವನದಲ್ಲಿ ಕಾಣ್ತೇವಿ. ಏನಿದು ಗುರುಗಳು ನಮ್ಗೆ ದೇವರಲ್ಲಿ ಇಷ್ಟೊಂದು ಭಕ್ತಿ ಬರ್ತದ, ಇಷ್ಟು ದಿನ ಇಲ್ಲ, ಇದಕ್ಕಿಂತನೂ ಜಾಸ್ತಿ ಬರ್ತದ. ನಿಮ್ಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ಶುಭ ಫಲಗಳು ಎಷ್ಟಿದಾವಂದ್ರೆ ನನ್ಗೆ ಖುಷಿ ಆಗ್ತಾ ಇದೆ. ಅಂತ ಶುಭ ಫಲಗಳನ್ನ ನೀವು ಕಾಣ್ತೀರಾ. ಯಾವಾಗಿದ ಅಂತಂದ್ರೆ ಈ 28 ಇದೇ ತಿಂಗಳ ಅಂದ್ರೆ ಅಮಾವಾಸ್ಯೆ ಕಳೆದ ನಂತರ ಒಳ್ಳೆಯ ಶ್ರಾವಣ ಮಾಸ ಶುಭವನ್ನ ತರುವಂತದ್ದು, ಒಂದಿಷ್ಟು ನೆಮ್ಮದಿಯನ್ನ ಕಾಣುವಂಥದ್ದು. ಯಾವ ರೀತಿಯಾಗಿ, ಒಂದನೇದಾಗಿ ಶುಭ ಫಲಗಳನ್ನ ನೋಡ್ಕೊಂಡ್ ಬರೋಣ. ಏನಂತಂದ್ರೆ, ವಿದ್ಯಾರ್ಥಿ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಾ. ಮತ್ತೆ ನಿಮ್ಮ ತಂದೆ ತಾಯಿಗಳಿಂದಾಗ್ಲಿ, ನಿಮ್ಮ ಸಂಬಂಧದ ವಿಚಾರದಲ್ಲಿ ಹೊಸ ವ್ಯಕ್ತಿಗಳ ಪರಿಚಯ ಆಗ್ತದ, ನಿಮ್ಮ ಬಲ ವೃದ್ಧಿ ಆಗ್ತದ. ಮತ್ತೆ ಒಂದಿಷ್ಟು ಅಂತಂದ್ರೆ ಹಣಕಾಸಿನಿಂದ ಲಾಭಗಳನ್ನ ಪಡೆದುಕೊಳ್ತೀರಾ, ಒಂದಿಷ್ಟು ನೆಮ್ಮದಿಯನ್ನ ಪಡೆದುಕೊಳ್ತೀರಾ. ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಹಣ ಆಗ್ಲಿ, ಆಸ್ತಿಗಳಲ್ಲಾಗ್ಲಿ, ಜಮೀನುಗಳಾಗ್ಲಿ, ಇವು ಸಹಿತ ಮರಳಿ ಪಡೆಯುವಂಥದ್ದು ಆಗುವಂಥದ್ದಾಗ್ತದ. ಮತ್ತೆ ಬಾಳ ಸಂಗಾತಿ ನಡುವೆ ಜಗಳ, ವಿರಸ, ನೋವುಗಳಾಗಿದ್ರ ಅವೆಲ್ಲವೂ ಸಹಿತ ಶಮನವಾಗುವಂಥದ್ದು, ನಿವಾರಣೆ ಆಗುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ನಿಮಗೆ ಖುಷಿ ವಿಚಾರ ಅಂತಂದ್ರೆ, ನೀವು ಮಾಡುವಂತಹ ವ್ಯಾಪಾರ ಆಗ್ಲಿ, ಉದ್ಯೋಗ ಆಗ್ಲಿ, ವ್ಯವಹಾರ ಆಗ್ಲಿ, ಕೃಷಿ ಆಗ್ಲಿ, ಇನ್ನಿತರ ಚಟುವಟಿಕೆಗಳಾಗ್ಲಿ ಎಲ್ಲವೂ ಸಹಿತ ಸಕ್ಸಸ್ ಅನ್ನ ಕಾಣುವಂತವ್ರು ನೀವಾಗ್ತೀರ. ಏನೇ ಕೈ ಹಾಕಿದ್ರು ಸಹಿತ ಸಕ್ಸಸ್ ಕಾಣುವಂತವ್ರು ನೀವಾಗ್ತೀರ. ಅಂದ್ರೆ ನಿಮಗೆ ಲಾಭಗಳೇ ಜಾಸ್ತಿ, ನಷ್ಟಗಳು ಸ್ವಲ್ಪ ಕಡಿಮೆ ಆಗುವಂತದ್ದು. ಮತ್ತೆ
ಬ್ಯೂಟಿ ಪಾರ್ಲರ್ ಆಗ್ಲಿ, ಎಲೆಕ್ಟ್ರಾನಿಕ್ ಅಂಗಡಿಗಳಾಗ್ಲಿ, ದಿನಸಿ ಅಂಗಡಿಗಳಾಗ್ಲಿ, ಮೊಬೈಲ್ ಶಾಪ್ಗಳಾಗ್ಲಿ, ಮತ್ತು ಆಟೋ ಚಾಲಕರಿಗಾಗ್ಲಿ ಮತ್ತು ಬಸ್ ಚಾಲಕರಿಗಾಗ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಾಣುವಂತವ್ರು ವೃಶ್ಚಿಕ ರಾಶಿಯವರಾಗ್ತೀರಾ. ಮತ್ತೆ ಒಂದಿಷ್ಟು ಖುಷಿ ವಿಚಾರ ನಿಮ್ಗೆ ಮೊದಲೇ ಹೇಳಿದೆ, ಶ್ರಾವಣ ಮಾಸದಲ್ಲಿ ನಿನ್ಗೆಲ್ಲವೂ ಶುಭನೇ, ಯಾವುದು ನಿಮ್ಗೆ ಅಶುಭವನ್ನ ತರ್ಲಿಕ್ಕೆ ಸಾಧ್ಯವಿಲ್ಲ. ಶನಿ ಏನಂತಂದ್ರೆ, ಶನಿಯು ಸಪ್ತಮ ಅಂದ್ರೆ 7ನೇ ಮನೆ ಸಪ್ತಮ ಮನೆಯಲ್ಲಿ ಸಂಚರಿಸುವುದರಿಂದ ಕೆಲಸಗಳಿಗೆ ಹೆಚ್ಚು ಪರಿಶ್ರಮ ಪಡ್ಬೇಕಾಗ್ತದೆ. ಅಂದ್ರೆ ಸಪ್ತಮದಲ್ಲಿ ಶನಿ ಪ್ರವೇಶ ಮಾಡೋದನ್ನು ಸ್ವಲ್ಪ ಕೆಲಸಗಳಲ್ಲಿ ಸ್ವಲ್ಪ ಅಂದ್ರೆ ಶ್ರಮ ಪಡಬೇಕು. ಶ್ರಮ ಪಡತಕ್ಕಂಥದ್ದು ಅಂದ್ರೆ ಗುರುಗಳು ಹೇಳಿದ್ರು ದುಡ್ಡು ಬರ್ತದ, ಮನೆಯಲ್ಲಿ ಕೂಡ ಆಗಿಲ್ಲ. ಅಂದ್ರೆ ನಿಂತ ನೀರಿಗೆ ಬೆಲೆ ಇಲ್ಲಂತೆ, ಕುಂತ ಮನುಷ್ಯನ್ಗೂ ಬೆಲೆ ಇಲ್ಲಂತೆ. ಅಂದ್ರೆ ನಿಂತ ನೀರು ನಿಂತ್ಕೊಂಡ್ರೆ ಪಾಚಿಗರ್ತದ, ನೀರೆಲ್ಲ ಗಲೀಜ್ ಆಗ್ತದ. ಮನುಷ್ಯ ಮನೆಯಲ್ಲಿ ಕುತ್ಕೊಂಡ್ರೆ ಹಲವಾರು ಯೋಚನೆಗಳು ಬರ್ತಾವ. ಏನೆಲ್ಲಾ ತಲೆ ಒಳಗ್ ಬಂದಾಗ ನಮ್ಮ ಸಿಟ್ಟು ಉದ್ವೇಗ ಬರ್ತದ. ಹಿಂಗ ಆಗುವಂಥದ್ದು ಅಂದ್ರೆ ಕೆಲಸದ ಮೇಲೆ ಪರಿಶ್ರಮವನ್ನ ಪಡುವಂತವ್ರು ನೀವು ಆಗ್ಬೇಕಂತಕ್ಕಂಥದ್ದು. ಮತ್ತೆ ಖರ್ಚುಗಳಿಗೆ ಅಂದ್ರೆ ನೀವೇನಂತಂದ್ರೆ ಆದಾಯಕ್ಕಿಂತ ಖರ್ಚನ್ನ ಜಾಸ್ತಿ ಮಾಡ್ತೀರ. ಬೇರೆ ಬೇರೆ ವಿಷಯಗಳಲ್ಲಿ ಹಾಕೋದು, ಏನೋ ಒಂದು ಸಣ್ಣ ಪುಟ್ಟಗಳನ್ನ ತರುವುದಾಗಿರ್ತಕ್ಕಂಥದ್ದು. ಅಂದ್ರೆ ಆದಾಯ ಜಾಸ್ತಿ ಬರ್ತದ, ಆದ್ರೆ ಖರ್ಚು ತುಂಬಾ ಮಾಡ್ತೀರಾ. ಆದ್ರೆ ಸ್ವಲ್ಪ ಇತಿ ಮಿತಿ ಒಳಗ ಖರ್ಚನ್ನ ಮಾಡುವಂತವ್ರು ನೀವಾಗ್ತೀರಾ. ಹಳೆ ವಿಡಿಯೋದಲ್ಲಿ ನಾ ಹೇಳಿದ್ದೇನೆ ಯಾವ ರೀತಿಯಾಗಿ ದುಡ್ಡನ್ನ ಮಿತವಾಗಿ ಸೇವ್ ಮಾಡ್ಕೋಬೇಕಂತಕ್ಕಂಥದ್ದು. ಅದಕ್ಕಾಗಿ ನಾವೇನ್ ಮಾಡಬೇಕು, ದುಡ್ಡಿನ ವ್ಯವಹಾರದಲ್ಲಿ ಅಧಿಕವಾಗಿ ಸ್ವಲ್ಪ ಖರ್ಚು ವೆಚ್ಚಗಳನ್ನ ನೋಡ್ಕೊಂಡು ಜೀವನವನ್ನ ಮಾಡ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರಾಗಿರ್ತಕ್ಕಂಥದ್ದು. ಅಂದ್ರೆ ಅಷ್ಟಮದಲ್ಲಿ ಅಂದ್ರೆ 8ನೇ ಮನೆಯಲ್ಲಿ ಶನಿ ಪ್ರಭಾವದಿಂದ ನಿಮ್ಗೆ ಏನಾಗ್ತದ ಅಂದ್ರ ಆತ್ಮೀಯರೊಂದಿಗೆ ಕಲಹಗಳಾಗ್ತಕ್ಕಂಥದ್ದು. ಮತ್ತೆ ಕೋಪನ ಹೇಳಿದ್ರೆ ಕೋಪಗಳನ್ನ ಬರುವಂತದ್ದಾಗಿರ್ತಕ್ಕಂಥದ್ದು, ಕೋಪಗಳು ಹೆಚ್ಚಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ಪರಿಣಾಮಗಳನ್ನ ಬೀರುವಂಥದ್ದು. ಸ್ವಲ್ಪ ಶ್ರಾವಣ ಮಾಸದಲ್ಲಾಗ್ಲಿ ಮತ್ತೆ ಈ ತಿಂಗಳ 24ರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳನ್ನ ಅಂದ್ರೆ ಸುಧಾರಣೆ ಆಗುವಂತ ಸಂದರ್ಭದಲ್ಲೂ ಸ್ವಲ್ಪ ಆರೋಗ್ಯವನ್ನ ಏನನ್ನೋ ತಿಂದು ಹಾಳು ಮಾಡ್ಕೋಬೇಡಿ. ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಅಂತಂದ್ರೆ ಏನಾಗ್ತದ ಅಂತಂದ್ರ 2025 ಮಾರ್ಚ್ ತಿಂಗಳಲ್ಲಿ 29ನೇ ತಾರೀಕು ಅಂದ್ರೆ ಈ ಮಾರ್ಚ್ ಹೋಯ್ತಲ್ಲ, ಈ ಶನಿ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಅದೇ ರಾಶಿಯಲ್ಲಿ ಜೂನ್ 3ನೇ ತಾರೀಕು 2027ರ ತನಕ ಇರುವಂತದ್ದಾಗಿರ್ತಕ್ಕಂಥದ್ದು. ಆದ್ರೆ ಈ ಸಂಚಾರದಿಂದ ವೃಶ್ಚಿಕ ರಾಶಿಯವರಿಗೆ ಏನಾಗ್ತದೆ ಅಂದ್ರೆ ಶನಿ ಪ್ರಭಾವ ಅಂದ್ರೆ ಒಂದ್ ಸ್ವಲ್ಪ ಶನಿ ಪ್ರಭಾವ ಪ್ರಾರಂಭವಾಗ್ತದೆ. ಅಂದ್ರೆ ಈ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಪ್ರಭಾವನ ಶುರು ಆಗ್ತದೆ. ಯಾವ ರೀತಿಯಾಗಿ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಶನಿಗ್ರಹವಾದರೆ ಮೇ ತಿಂಗಳಲ್ಲಿ ಗುರು ರಾಹು ಕೇತುಗಳು ಸಂಚಾರದಲ್ಲಿ ಬದಲಾವಣೆ ಇದೆ. ಮತ್ತೆ ಇನ್ನು ಶನಿಗ್ರಹಕ್ಕೆ ಮಕರ ಹಾಗೂ ಕುಂಭ ರಾಶಿಗಳು ಸ್ವಕ್ಷೇತ್ರವಾಗ್ತಕ್ಕಂಥದ್ದು. ತುಲಾ ರಾಶಿಯು ಉಚ್ಚ ಕ್ಷೇತ್ರದಲ್ಲಿ, ಮೇಷ ರಾಶಿಯು ನೀಚ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥದ್ದು. ಮೀನ ರಾಶಿಯು ಅಂತಿಮ ಡಿಗ್ರಿಗಳಿಗೆ ತಲುಪುವಂತದಾಗ್ತಕ್ಕಂಥದ್ದು. ಮೇಷ ರಾಶಿಯವರಿಗೆ ನಿಜ ಸ್ಥಾನದಲ್ಲಿ ಫಲವನ್ನ ಶನಿಗ್ರಹ ನೀಡಲು ಆರಂಭಿಸ್ತಾನ. ಆದ್ರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ವೃಶ್ಚಿಕ ರಾಶಿಯವರೆಗೆ ಜಾಸ್ತಿ ಹಣಕಾಸು ಎಲ್ಲ ಒಂದೇ, ಹಣಕಾಸು ಆಗಿರ್ತಕ್ಕಂಥದ್ದು, ಆರೋಗ್ಯ ಆಗಿರ್ತಕ್ಕಂಥದ್ದು, ಕೋರ್ಟ್ ಕಚೇರಿಗಳೆಲ್ಲ ಆಗಿರ್ತಕ್ಕಂಥದ್ದು, ಜಮೀನುಗಳಲ್ಲಾಗ್ಲದು ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ನಾನು ನಿಮ್ಗೊಂದು ಕಥೆಯನ್ನ ಹೇಳಾಕ ಇಷ್ಟಪಡ್ತೀನಿ. ಏನಂತಂದ್ರ ಕೇಳ್ಬೋದು, ಗುರುಗಳ ಎಲ್ರು ಕಮೆಂಟ್ ಹಾಕ್ಬೋದು, ಗುರುಗಳ ನಂದು ಇದು ಊರದ, ನನಗೆ ಹಿಂಗ್ ಸಮಸ್ಯೆಗಳಿದ, ನನ್ ಮಗಂದು ಒಂದೇ ರಾಶಿ ಅದ, ನಂದು ಒಂದೇ ರಾಶಿ ಅದ, ನೀವ್ ಹೇಳೋದೆಲ್ಲ ಸತ್ಯನಾ ಗುರುಗಳೇ? ನಾನು ನಿಮ್ಗೆ ಕೇಳೋದಿಷ್ಟೇ, ತುಂಬಾ ಇಷ್ಟವಾಗಿರ್ತಕ್ಕಂಥ ಕಥೆ ಇದೆ. ಒಂದು ಊರೊಳಗ ಒಂದು ಹುಡುಗ ಇರ್ತಾನ. ಅವ್ರಪ್ಪ ಏನ್ ಮಾಡ್ತಿರ್ತಾನಂದ್ರೆ ಒಂದು ಕಾರೊಳಗ ಲಗೇಜ್ ಅನ್ನ ಹಾಕ್ತಿರ್ತಾನೆ. ಆ ಲಗೇಜ್ ಅನ್ನ ಹಾಕುವಂತಿರುವ ಸಂದರ್ಭದೊಳಗ ಮಗ ಏನ್ ಮಾಡ್ತಾನಂದ್ರೆ ಒಂದು ಚಿಕ್ಕ ಬಾಲಕನಾಗಿರ್ತಕ್ಕಂಥ ಏನ್ ಮಾಡ್ತಾನ, ಸುತ್ತಮುತ್ತ ಎಲ್ಲ ಮನೆ ಎಲ್ಲ ಹುಡುಕ್ತಾನ ತಂದೆ. ಇವೇನ್ ಮಾಡ್ತಾನ, ಕಟ್ಟೆ ಮೇಲೆ, ಈ ಉತ್ತರ ಕರ್ನಾಟಕದೊಳಗ ಕಟ್ಟೆಗಳಿರ್ತಾವ, ಹಾಗೆ ಕಟ್ಟೆ ಮೇಲೆ ನಿಂತ್ಕೊಂಡಿರ್ತಾನೆ. ಇವನ್ ದೊಡ್ಡ ಮನೆ ಅದು, ಎಲ್ಲಾ ಕಡೆ ಎಲ್ಲಾ ಕಡೆ ನೋಡ್ತಾನ, ಡ್ರೈವರ್ಗೆ ಹೇಳ್ತಾನ ಹುಡುಕ್ ನನ್ ಮಗ ಇಲ್ಲದಾನಂತ. ಕಾರೊಳಗ ಡಿಕ್ಕಿ ಒಳಗ ಲಗೇಜ್ ಅನ್ನ ಹಾಕ್ತಾ ಇರ್ತಾನ. ಹಾಕುವಂತ ಸಂದರ್ಭದೊಳಗ ಮತ್ತೆ ಏನ್ ಹೇಳ್ತಾನಂದ್ರ, ಮನೆ ಯಜಮಾನ ಆಗಿರ್ತವೋ ಡ್ರೈವರ್ಗೆ ಹೇಳ್ತಾನ ನನ್ ಮಗ ಇಲ್ಲೇ ಅದನ್ ಬಾರಪ್ಪ ಅಂತ. ಮನೆಯೊಳಗ ಮನೆಯಿಂದ ಹೊರಗೆ ಬಂದು ಮಗ ಇಲ್ಲೇ ಅದನ. ಆಗ
ತಂದೆ ಎರಡೂ ಕೈ ಒಳಗ ಕೈಚೀಲವನ್ನ ಹಿಡ್ಕೊಂಡಿರ್ತಾನ. ಹಿಡ್ಕೊಂಡಾಗ ಏನ್ ಮಾಡ್ತಾನಂದ್ರ ಮಗ ಏನ್ ಮಾಡ್ತಾನಂದ್ರ ಕಟ್ಟೆ ಮೇಲಿಂದ ಜಿಗಿತಾನ ಅಪ್ಪ ಅಂತ. ಅಂದ್ರೆ ಅವ ಜಿಗಿಯುವಂತ ಸಂದರ್ಭದೊಳಗ ಕೈ ಒಳಗ ಚೀಲ ಅದ, ಬಿಟ್ರ ಚೀಲ ಬಿಡ್ತ ಏನ್ ಮಾಡ್ತಾನಂದ್ರ ಅವನು ಹಿಡ್ಕೊಳ್ಳಿಲ್ಲ ಅಂದ್ರೆ ಮಗ ಸತ್ತೋಗ್ಬಿಡ್ತಾನ. ಅಂದ್ರೆ ಅಲ್ಲಿ ಮುಂದೆ ಮೋರಿ ಇರ್ತಕ್ಕಂಥ ಬಾವಿ ಇರ್ತದ, ಮಗ ಸತ್ತೋಗ್ಬಿಡ್ತಾನ. ಆ ಸಾಯುವಂತಹ ಸಂದರ್ಭ ಇಷ್ಟೆಲ್ಲ ಆಗ್ತದ ಅನ್ನುವಂತ ಸಂದರ್ಭದೊಳಗೆ ಕೆಳಗಡೆ ಚೀಲ ಬಿಡ್ತಾನ, ಗಟ್ಟಿಯಾಗಿ ಮಗನ್ ಹಿಡ್ಕೊಂಡ್ಬಿಡ್ತಾನ. ಆಗ ಅಪ್ಪ ಬೈತಾನ, ಏನಂತ ಬೈಬೋದು ಹೇಳಿ? ಆದ್ರೆ ನೀ ಯಾಕಪ್ಪ ನೀನು ನಾನು ಹಿಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ತಿದ್ದೀನಿ ಅಂತ ಕೇಳ್ದ, ನಂಗ ನಂಬಿಕೆ ಅದ ಅಪ್ಪ ನೀ ಹಿಡ್ಕೊಂತಿ ಅಂತಕ್ಕಂಥದ್ದು. ಹಾಗೆ ಯಾವುದೇ ಒಂದು ದೇವರಾಗ್ಲಿ ಒಂದು ಗುರುಗಳಾಗ್ಲಿ ಹೇಳುವಂತದ್ದು ವಿಷಯ ಆಗ್ಲಿ ಏನಂತಂದ್ರೆ ಗಟ್ಟಿಯಾಗಿ ನಂಬೇಕು. ಇವ್ರು ಹಿಡ್ಕೊಂತಾರ ಇಲ್ಲ, ಇವ್ರು ಹೇಳೋದ ಸತ್ಯ ಆದವನೋ ಇಲ್ಲೋ, ಸುಳ್ಳದೇನೇ ಇಲ್ಲೋ, ನಾನ್ ದೇವ್ರ ನಂಬಲೋ ಬ್ಯಾಡೋ, ನಾನ್ ನಂಬುವಾಗ ದೇವ್ರೇನ ಬಿಜಿ ಇರ್ತಾನೋ ಇಲ್ಲೋ, ನಾನ್ ನಂಬದಾಗ ದೇವ್ರಿಗೆ ಏನಾದ್ರು ಕೆಲಸ ಇರ್ತದೋ ಏನೋ, ನಿಮ್ ಕೆಲಸ ನೀವು ಮಾಡಿ ಗಟ್ಟಿಯಾಗಿ ನಂಬಿ ದೇವರು ಭೇಟಿ ಆಗುವಂಥದ್ದು ನಿಮ್ಗೆ ಆಗ್ತದ. ಅತಿ ಪರಿಶ್ರಮದಿಂದ ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಬೇಕಾದ್ರೆ ನಿಮ್ಮ ಊರುಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ನಿಮ್ಮೂರು, ನಿಮ್ಮ ಅಡ್ರೆಸ್, ನಿಮ್ಮ ಫೋನ್ ನಂಬರ್, ಡೇಟ್ ಆಫ್ ಬರ್ತ್ ಅನ್ನ ಕಳಿಸಿ. ಗುರುಗಳೇ ನಾನು ಡೇಟ್ ಆಫ್ ಬರ್ತ್ ಇಲ್ಲ, ನಿಮ್ಮ ಹೆಸರ ಮೇಲೆ ನಿಮಗೆ ನಾವೇನ್ ಮಾಡ್ತೇವೆ ಅಂದ್ರ ಕಾಲ್ ಮಾಡಿ ಏನಿರ್ತಕ್ಕಂತ ಸಮಸ್ಯೆಗಳನ್ನ, ನಮ್ಗೆ ನೀವೇನ್ ದುಡ್ಡು ಕೊಡ್ಬೇಕಾಗಿಲ್ಲ, ನಮಗೆ ನಾನ್ ಕಲ್ತಿರ್ತಕ್ಕಂತ ವಿದ್ಯೆಗಳನ್ನ ನಿಮ್ಗೆ ಹೇಳುವಂತದ್ದು. ಇವತ್ತಿನ ದಿವಸ ನಾವೆಷ್ಟೇ ಕೋಟಿ ಗಳಿಸಿದ್ರು ಸಹಿತ ನಾವ್ ಸಾಯುವಂತ ಸಂದರ್ಭದೊಳಗ ನಾನ್ ಎಷ್ಟು ಗಳಿಸಿಪ್ಪ ಅನ್ನಂಗಿಲ್ಲ, ಕರ್ಸಪ್ಪ ನನ್ನ ಹೆಂಡ್ರ ಮಕ್ಕಳ ಅಂತೀವಿ ನಾವು. ಯಾಕಂತಂದ್ರೆ ವಿಚಾರ ಯಾಕೆ ಹೇಳ್ತೇನೆ, ನಾವೆಷ್ಟೇ ಕೋಟಿ ಗಳಿಸಿದ್ರು ಸಹಿತ ನನ್ ಕಡೆ ಲ್ಯಾಂಬರ್ಗಿನಿ ಇರ್ಲಿ, ಫೆರಾರಿ ಇರ್ಲಿ, ಬೇಕಾದ ಕಾರ್ಗಳಿರ್ಲಿ, ಸಿಗ್ನಲ್ ಬಂದಾಗ ನಾನು ನಿಲ್ಬೇಕು, ಸಿಗ್ನಲ್ ಬಂದಾಗ ನೀನು ನಿಲ್ಬೇಕು ಅಂತಂದ್ರೆ ಇವತ್ತಿನ ದಿವಸ ನಾವು ಏನಂತಂದ್ರೆ ಪ್ರೀತಿ ಸಂಪಾದನೆ ಆಗಿರ್ಬೇಕು. ಅಂತಂದ್ರೆ ಜನರಲ್ಲಿ ನಾವ್ ಏನಾಗಿರ್ಬೇಕಂದ್ರೆ ಕೆಲವರಾಗಿರ್ಬೇಕು, ಕೇವಲ ಆಗಿರಬಾರ್ದು. ಇದು ನಾ ಹೇಳುವಂತಹ ವಿಷಯ ಇದು. ಅದಕ್ಕಾಗಿ ಎಲ್ಲರನ್ನ ಪ್ರೀತಿಸೋಣ, ಪ್ರೀತಿಸೋದ್ರಿಂದ ಮಾತಾಡ್ಸೋಣ. ಇದ ಏನಂತಂದ್ರೆ ಸಾಯುವಾಗ ಮನುಷ್ಯ ಅಣ್ಣ ಇನ್ನೊಂದ್ 2 ನಿಮಿಷ ಇರ್ಲಿ ಅಣ್ಣ ಪ್ಲೀಸ್ ಅಣ್ಣ ದಯವಿಟ್ಟು ಅನ್ಬೇಕು, ಅಣ್ಣ ತಗೊಂಡೋಗೋಣ ಇವನ್ ಸಾವು ನೋಡಂಗ ಆಗೋಲ್ಲ ಅನ್ನಂಗಿರಬಾರ್ದು. ಅದಕ್ಕಾಗಿ ಮನ್ಸೊಳಗ ಪ್ರೀತಿಯಿಂದ ಇರಿ, ಪ್ರೀತಿಯಿಂದ ಮಾತಾಡ್ಸಿ, ಎಲ್ರು ಸಹಿತ ನಗಸ್ತಾ ನೀವು ನಗತಾ ಎಲ್ಲರನ್ನ ಖುಷಿಯಿಂದ ಪ್ರೀತಿಸೋಣ ಅಂತಕ್ಕಂಥದ ಮಾತನ್ನ ಹೇಳಿ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಳ್ಳೆಯ ಶುಭ ಫಲಗಳನ್ನ ಕಾಣ್ತೀರಾ, ಒಳ್ಳೆಯ ಸಿದ್ಧಿ ಪಡಿಸ್ಕೊಳ್ತೀರ, ಜೀವನವನ್ನ ಒಂದಿಷ್ಟು ನೆಮ್ಮದಿಯನ್ನ ಕಾಣ್ತೀರಾ ಅಂತಕ್ಕಂಥದ ಮಾತನ್ನ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.